ವೀಕ್ಷಕರೇ ನಮಸ್ಕಾರ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರೆ. ಈ ಗಾದೆ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಪುಟ್ಟ ಕಂದಮ್ಮ ಅಂತಾನೆ ಹೇಳಬಹುದು. ಅಂದ ಹಾಗೆ ಈ ಕಂದಮ್ಮನ ಹೆಸರು ಕೈವಲ್ಯ ಅಂತ. ಆಂಧ್ರ ಪ್ರದೇಶದ 4 ತಿಂಗಳ ಮಗು ನೋಬೆಲ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ನೋಬೆಲ್ ವಿಶ್ವ ದಾಖಲೆ ನೀಡುವ ತಂಡ ಕೂಡ ಈ ಪುಟ್ಟ ಕಂದಮ್ಮನ ಸಾಧನೆ ನೋಡಿ ಆಶ್ಚರ್ಯ ಆಗಿದ್ದಾರೆ. ಅಷ್ಟಕ್ಕೂ ಈ ಪುಟ್ಟ ಪೋರಿ ಮಾಡಿದ ಸಾಧನೆ ಆದ್ರೂ ಏನು? ಈ ಒಂದು ಸಾಧನೆಯಿಂದ ನೋಬೆಲ್ ಪ್ರಶಸ್ತಿ ಬಂದಿದ್ದಾದ್ರೂ ಹೇಗೆ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ನ ಆಲ್ ಸೆಟ್ ಮಾಡಿಡಿ. ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗಡೆ ಹೋಗೋಣ. ವೀಕ್ಷಕರೇ, ಈಗಾಗಲೇ ನೀವೆಲ್ಲ ಯೋಚಿಸ್ತಾ ಇರ್ತೀರಾ 4 ತಿಂಗಳ ಮಗು ಹೇಗೆ ನೋಬೆಲ್ ಪ್ರಶಸ್ತಿ ಪಡೆಯೋಕೆ ಸಾಧ್ಯ ಅಂತ. ಆದ್ರೆ ಈ ಮಾಹಿತಿ 100% ಸತ್ಯ ಗೆಳೆಯರೇ. ಆಂಧ್ರ ಪ್ರದೇಶದ ನಂದಿಗಮ್ ನಗರದ ರಮೇಶ್ ಮತ್ತು ಹೇಮಾ ಎಂಬ ದಂಪತಿಗೆ 4 ತಿಂಗಳ ಮಗಳಿದ್ದಾಳೆ. ಅವಳ ಹೆಸರು ಕೈವಲ್ಯ ಅಂತ. ಈ ಕೈವಲ್ಯ ಪ್ರಾಣಿ ಹಾಗೂ ಪಕ್ಷಿಗಳು ಹಾಗೂ ತರಕಾರಿಗಳನ್ನೊಳಗೊಂಡ 120 ವಿಭಿನ್ನ ವಿಷಯಗಳನ್ನು ಗುರುತಿಸುವ ಚಾಣಕ್ಯತನವನ್ನ ಈಕೆ ಹೊಂದಿದ್ದಾಳೆ. ಈ ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣವಾದ ಸಾಮರ್ಥ್ಯ ಹೊಂದಿರುವ ಈ ಪೋರಿಗೆ ನೋಬೆಲ್ ವಿಶ್ವ ದಾಖಲೆಯ ದಂಡ ಪ್ರಶಸ್ತಿ ನೀಡಿದ್ದು ಕುಟುಂಬಸ್ಥರಿಗೆ ಎಲ್ಲಿಲ್ಲದ ಸಂತೋಷವನ್ನ ತಂದಿದೆ. ಅಂದಹಾಗೆ ಈ ಕೈವಲ್ಯಳ ಕೌಶಲ್ಯವನ್ನ ಸಾಮರ್ಥ್ಯವನ್ನ ಗುರುತಿಸಿದ್ದು ಆಕೆಯ ತಾಯಿ ಹೇಮಾ ಅವರು. ಕೈವಲ್ಯ ಪ್ರಾಣಿ ಪಕ್ಷಿಗಳನ್ನ ಗುರುತಿಸುವ ಸಾಮರ್ಥ್ಯವನ್ನ ವಿಡಿಯೋ ಮಾಡಿದ್ರು. ನಂತರ ಆ ವಿಡಿಯೋವನ್ನ ನೋಬೆಲ್ ಪ್ರಶಸ್ತಿಯನ್ನ ನೀಡುವ ತಂಡಕ್ಕೆ ಸೆಂಡ್ ಮಾಡಿದ್ದಾರೆ. ಈ ವಿಶೇಷ ಪ್ರತಿಭೆಯನ್ನ ಕಂಡ ನೋಬೆಲ್ ಟೀಮ್ ಕೂಡ ಬೆರಗಾಗಿದ್ದಾರೆ. ನಂತರ ಪುಟ್ಟ ಪೋರಿಯ ವಿಶೇಷ ಪ್ರಮಾಣ ಪತ್ರಕ್ಕೆ ಅರ್ಹರು ಎಂದು ಘೋಷಿಸಲಾಗಿದೆ. 4 ತಿಂಗಳ ಮಗುವಿಗೆ ಪ್ರಶಸ್ತಿ ಸಿಕ್ಕಿರೋದು ಕುಟುಂಬಸ್ಥರಿಗೆ ನಿಜವಾಗ್ಲೂ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ತಾಯಿಯೇ ಮೊದಲ ಗುರು ಅಂತಾರೆ. ಅಂಬೆಗಾಲಿಡಲು ಶುರು ಮಾಡಿದ ಆ ಕ್ಷಣದಿಂದ ಹಿಡಿದು ಎಂದಿಗೂ ತನ್ನ ಮಗು ಎಡವಬಾರದೆಂಬುದು ತಾಯಿ ಕಾಪಾಡ್ತಾಳೆ. ತನ್ನ ಮಗುವಿನ ಬೆಳವಣಿಗೆಯನ್ನು ರೂಪಿಸುವಲ್ಲಿ ತಾಯಿಯ ಮಮತೆ, ಪ್ರೀತಿ, ಕಾಳಜಿ ಬಹಳ ಮುಖ್ಯವಾಗಿರುತ್ತೆ. ಅಲ್ಲದೆ ತಾಯಿಯೇ ಮೊದಲ ಗುರುವೂ ಹೌದು. ಒಟ್ನಲ್ಲಿ ಕೈವಲ್ಯಳ ಈ ವಿಶೇಷ ಪ್ರತಿಭೆಯನ್ನ ಕಂಡು ಅದನ್ನು ಗುರುತಿಸಿದ್ದು ಅವರ ತಾಯಿ ಹೇಮಾ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತನ್ನ ಮಗು ಚಿತ್ರಗಳನ್ನ, ಅದರಲ್ಲಿಯೂ ಪ್ರಾಣಿ ಪಕ್ಷಿಗಳನ್ನ ಗುರುತಿಸೋದನ್ನ ಆಶ್ಚರ್ಯಚಕಿತವಾಗಿ ಕಂಡು ಅವರ ಕುಟುಂಬಸ್ಥರೇ ನಿಜವಾಗ್ಲೂ ಶಾಕ್ ಆಗಿದ್ದಾರೆ. ವೀಕ್ಷಕರೇ, ವಿಡಿಯೋ ಮಾಡಿ ಇಂದು ವಿಶ್ವವೇ ಕೊಂಡಾಡುವಂತಹ ಸಾಧನೆಯನ್ನ ತೋರಿಸಿದ್ದಾರೆ. ಇದಿಷ್ಟೇ ಅಲ್ಲ, ಈ ಪ್ರಶಸ್ತಿಯನ್ನ ಆಯ್ಕೆ ಮಾಡಿದ ವಿಶ್ವ ದಾಖಲೆಯ ತಂಡ ಕೂಡ ವಿಡಿಯೋವನ್ನ ಅತ್ಯಂತ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹಾಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ ಕೂಡ. ನಿಜಕ್ಕೂ ಆ ಮಗು ಕೈವಲ್ಯ ಆ ವಿಡಿಯೋನಲ್ಲಿ ಹೇಳಿರುವಂತೆ 12 ಹೂವುಗಳು, 27 ತರಕಾರಿಗಳು, 27 ಹಣ್ಣುಗಳು, 27 ಪ್ರಾಣಿಗಳು, 27 ಪಕ್ಷಿಗಳು ಸೇರಿದಂತೆ 120 ಕಾರ್ಡ್ಗಳನ್ನ ಗುರುತಿಸಿದ್ದಾರೆ. ನಿಜಕ್ಕೂ ಆ ಪುಟ್ಟ ಬಾಲಕಿಯ ಸಾಮರ್ಥ್ಯ ಮೆಚ್ಚುವಂಥದ್ದೇ. ನಿಮಗೇನಾದ್ರೂ ಈ ವಿಡಿಯೋ ಸುಳ್ಳು ಅಂತ ಅನ್ನಿಸ್ತಾ ಇದ್ರೆ ಕೂಡಲೇ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಕೈವಲ್ಯ ರೆಕಾರ್ಡ್ ಎಂದು ಸರ್ಚ್ ಮಾಡಿ. ಆ ಕೂಡಲೇ ನಿಮಗೆ ಆ ಒಂದು ವಿಡಿಯೋ ರೆಕಾರ್ಡ್ ಸಿಗುತ್ತದೆ. ನಾನಿಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಬಳಸೋಕೆ ಆಗಿಲ್ಲ, ಯಾಕಂತಂದ್ರೆ ಮುಂದೆ ನಮ್ಮ ಚಾನೆಲ್ಗೆ ಏನಾದರೂ ತೊಂದರೆ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ. ವೀಕ್ಷಕರೇ, ನೀವು ಹೋಗಿ ಅಲ್ಲಿ ಸರ್ಚ್ ಮಾಡಿ ನಂತರ ಬಂದು ಬೇಕಾದ್ರೆ ಕಮೆಂಟ್ ಮಾಡಬಹುದು. ನಾನಿಲ್ಲಿ ಹೇಳಿರುವ ಮಾಹಿತಿ 100% ಕನ್ಫರ್ಮ್ ಆಗಿರುತ್ತೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಕೈವಲ್ಯ ತನ್ನ ಚಿಕ್ಕ ವಯಸ್ಸಿನಲ್ಲೇ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದ್ದು ಹೇಗೆ, ಹಾಗೆ ನೋಬೆಲ್ ಪ್ರಶಸ್ತಿ ಪಡ್ಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ವೀಕ್ಷಕರೇ, ನೀವೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿರ್ತೀರಾ. ರಾಮಲಲ್ಲಾ ಬಗ್ಗೆ ಆಗಿರಬಹುದು, ಮಂಗಳ ಮುಖ್ಯರ ಶವವನ್ನ ಯಾಕೆ ಮಧ್ಯರಾತ್ರಿಯಲ್ಲಿ ಮಣ್ಣು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರಬಹುದು. ಹೀಗೆ ಅನೇಕ ಹಲವಾರು ಮಾಹಿತಿಗಳು, ಕುತೂಹಲಕಾರಿ ಸಂಗತಿಗಳನ್ನ ನಮ್ಮ ಚಾನಲ್ನಲ್ಲಿ ಇದೆ. ಸೊ ನೀವಿನ್ನ ನೋಡಿಲ್ಲ ಅಂದ್ರೆ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋ ಇರುತ್ತೆ. ದಯಮಾಡಿ ಎಲ್ಲರೂ ಹೋಗಿ ಆ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ನೀವು ಚಾನೆಲ್ಗೆ ಹೋಗೋದೇನೋ ಹೋಗ್ತೀರಾ, ವಿಡಿಯೋನ ಕ್ಲಿಕ್ ಮಾಡ್ತೀರಾ, ಆದ್ರೆ ಪೂರ್ತಿಯಾಗಿ ನೋಡದೆ ವಾಪಸ್ ಬರ್ತೀರಾ. ಹಾಗೆ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಂತರ ಅದರ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಅವಾಗ ನಮಗೂ ಸಹ ಖುಷಿ ಆಗತ್ತೆ ಮುಂದಿನ ವಿಡಿಯೋಗಳನ್ನ ಮಾಡಲು. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಈ ಒಂದು ಮಾಹಿತಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹೊತ್ತು ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.